ವಿನೂತನ, ವಿಶಿಷ್ಟ ಹಾಗೂ ವಿಸ್ಮಯಗಳಿಂದ ಕೂಡಿರುವ ವಿಭಿನ್ನ ಶೀರ್ಷಿಕೆ KA11 1977 ಎನ್ನುವ ಹಾರರ್ ಚಲನಚಿತ್ರದ ಮುಹೂರ್ತ ಸಮಾರಂಭವು ನಾಗರಬಾವಿಯ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಹಿರಿಯ ನಿರ್ದೇಶಕರಾದ ಪಿ ಶೇಷಾದ್ರಿ ಅವರು ಈ ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಜಗದೀಶ್ ಕೊಪ್ಪ ಅವರು ಮತ್ತೆ ನಿರ್ದೇಶನಕ್ಕೆ ಕಮ್ಬ್ಯಾಕ್ ಆಗಿದ್ದಾರೆ. ಅವರ ಹಿಂದಿನ ದಿನಗಳಲ್ಲಿ ನಿರ್ದೇಶನ ಮಾಡಿರುವಂತಹ ಚಿತ್ರ ಹಾಸ್ಯನಟ ಶರಣ್ ಅವರು ಮೊದಲ ಬಾರಿಗೆ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದ ಕಾಲೇಜ್ ಮತ್ತು ಥ್ಯಾಂಕ್ಸ್ ಅನ್ನೋ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವ ಜಗದೀಶ್ ಕೊಪ್ಪ ಅವರು ದೀರ್ಘಕಾಲದ ಗ್ಯಾಪ್ ನಂತರ KA11 1977 ಈ ಚಿತ್ರಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಪ್ರಕಾಶ್ ಪ್ರೊಡಕ್ಷನ್ ಅಡಿಯಲ್ಲಿ ಬೆಂಗಳೂರು ಮೂಲದ ಉದ್ಯಮಿ H. ಪ್ರಕಾಶ್ ಅವರು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಬಂಡವಾಳ ಹೂಡುತ್ತಿದ್ದಾರೆ. ತುಂಬಾ ಜನಕ್ಕೆ ಕುತೂಹಲ ಉಂಟು ಮಾಡಿದೆ ಈ KA11 1977 ಅನ್ನೋ ಒಂದು ಟೈಟಲ್. ಇದು ವಾಹನದ ಸಂಖ್ಯೆಯ ಅಥವಾ ಯಾವುದಾದ್ರೂ ಕೇಸ್ ನಂಬರ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಅವರ ಪ್ರಶ್ನೆಗಳಿಗೆ ಜಗದೀಶ್ ಕೊಪ್ಪ ಅವರು ಉತ್ತರ ನೀಡಿದ್ದಾರೆ. ನಿಮ್ಮ ಕುತೂಹಲ ಹಾಗೆಯೇ ಇರಲಿ, ಮುಂದಿನ ದಿನಗಳಲ್ಲಿ ಎಲ್ಲವೂ ಗೊತ್ತಾಗಲಿದೆ ಎಂದು. ನಾಗೇಂದ್ರ ಅರಸ್ ಹಾಗೆ ನಟ ನವೀನ್ ಕೃಷ್ಣ ಅವರು ಪ್ರಮುಖ ಪಾತ್ರವನ್ನ ಮಾಡಲಿದ್ದಾರೆ. ಇವರ ಜೊತೆಗೆ ಶಿವಕುಮಾರ್, ಆರಾಧ್ಯ ಹೀಗೆ ಇನ್ನು ಮುಂತಾದ ಕಲಾವಿದರು ಕೂಡ ನಟಿಸುತ್ತಿದ್ದಾರೆ. ಈ ಚಿತ್ರತಂಡಕ್ಕೆ MLA ಮುನಿರತ್ನ ಕೂಡ ಶುಭ ಹಾರೈಸಿದ್ದಾರೆ. ಜಗದೀಶ್ ಕೊಪ್ಪ ಅವರು ಮತ್ತೆ ನಿರ್ದೇಶನಕ್ಕೆ ಕಮ್ಬ್ಯಾಕ್ ಆಗಿರೋದು ಎಲ್ಲರಿಗೂ ತುಂಬಾ ಖುಷಿ ವಿಚಾರ ಆಗಿದೆ. ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.